सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये तृतीये पादे चतुर्दश सूत्रैरुपरिबद्धे अस्मिन् त्रयोदशे उत्क्रान्तिगत्यधिकरणे तदुपरिबद्धं चतुर्दशं सूत्रं एकवारं पठित्वा तदुपनिबद्धानि चतुर्दश सूत्राणि एकवारं पठित्वा अनन्तरं प्रकृतं चतुर्दश सूत्रं द्विवारं पठित्वा सूत्रार्थं तद्भाष्यभागं च यथानुग्रहं विचारयामः। इदं सूत्रं पादादितः 32 सूत्रम्। पूर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं 32 सूत्रं तद्भाष्यभागं च यथानुग्रहं विचारयामः।
ಇದಾನೀಂ ಆಚಾರ್ಯಾಣಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಾಮಃ. ಓಂ ವಿಮಥ್ಯವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮನಾ ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯಜಾಯ. ಓಂ ವಿಮಥ್ಯವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮನಾ ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯಜಾಯ. ಇದು ಈ ಉಪದೇಶ ಸಾಹಸ್ರಿ ಮೇಲೆ ಒಂದು ವ್ಯಾಖ್ಯಾನ ಇದೆ. ಅದರಲ್ಲಿ ಈ ಒಂದು ಶ್ಲೋಕ ಇದೆ. ಅದು ಅವರು ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ನಿರ್ದಿಷ್ಟವಾಗಿ ಶಂಕರ ಭಗವತ್ ಪೂಜ್ಯ ಪಾದರಿಗೆ ಇದು ಶ್ಲೋಕ ಅನ್ವಯಿಸುವ ಹಾಗೆ ಅವರು ಅದೇನು ಅಲ್ಲಿ ಮಾಡಿಲ್ಲ. ಅವರು ಏನು ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಪೂರ್ವಸೂರಿಗಳು ಯಾರ್ಯಾರಿದ್ದಾರೆಯೋ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿ ನಾನು ಈ ವ್ಯಾಖ್ಯಾನ ಮಾಡಿತಾ ಇದ್ದೇನೆ ಅಂತ ಏನೋ ಒಂದು ವಿಧವಾಗಿ ಬರೆದಿದ್ದಾರೆ ಶ್ಲೋಕ. ಅದನ್ನು ನಾನು ಯಥಾಮತಿ ಶಂಕರರಿಗೆ ಅದು ಅನ್ವಯಿಸುವ ಹಾಗೆ ಸ್ವಲ್ಪ ಅದನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಈ ವಿಶೇಷಣಗಳು ಉಪಮಾನ ಅವೆಲ್ಲ ಹಾಗೇ ಇದೆ, ಅದನ್ನೇನು ಬದಲಾವಣೆ ಮಾಡಿಲ್ಲ. ಆದರೆ ಆ ಶಂಕರರಿಗೆ ಅನ್ವಯಿಸುವ ಹಾಗೆ ಸ್ವಲ್ಪ ಈ ಕ್ರಿಯಾಪದ ಅದು ಇದು ಇಂಥವನ್ನು ಸ್ವಲ್ಪ ಅದನ್ನು ಬದಲಾವಣೆ ಮಾಡಿಕೊಂಡಿದ್ದೇನೆ. ಅದು ಈ ಶ್ಲೋಕ. ಏನು ಇನ್ನೊಂದ್ಸರಿ ನೋಡೋಣ. ವಿಮಥ್ಯ ವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮನಾ ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯಜಾಯ. ಪುರಾ ಯಥಾ ಪುರಾ ಯಥಾ ಸುರೈಃ ವಿಮಥ್ಯ ಮಹಾಬ್ಧೇಃ ಅಮೃತಂ ಸಮುದ್ಧೃತಂ. ಅಂದ್ರೇನು? ವಿಮಥ್ಯ ವೇದೋದಧಿತ ಸಮುದ್ಧೃತಂ ಸುರೈರಿ ಅಂತ ಇದೆಯಲ್ಲ, ಅದು ಪುರ ಅಂತ ಮುಂದೆ ಇದೆ. ಅದು ಹಿಂದೆ ಹೇಗೆ ದೇವತೆಗಳಿಂದ, ಸುರೈಹಿ ದೇವತೆಗಳಿಂದ ವಿಮಥ್ಯ ಅಂದರೆ ಚೆನ್ನಾಗಿ, ವಿಮಥ್ಯ ಚೆನ್ನಾಗಿ ಕಡೆದು, ಮಹಾಬ್ಧೇಹೇ ಆ ಮಹಾಕ್ಷೀರ ಸಮುದ್ರದಿಂದ ಏನು ಮಾಡಿದ್ರು? ಅಮೃತಂ ಸಮುದ್ರತಂ, ಅಮೃತವನ್ನ ಅವರು ತೆಗೆದುಕೊಂಡು ಬಂದರು. ಅಮೃತ ಬಂತು, ಅದರಿಂದ ಮಹಾಬ್ಧ ಕಳೆದರು, ಅಮೃತ ಬಂತು. ಯಾರು? ಆ ಹಿಂದೆ ಅವರು ದೇವತೆಗಳು. ತಥಾ ಅದೇ ರೀತಿ, ಹಾಗೆಯೇ ಏನ ಮಹಾತ್ಮನ, ಸ್ವಲ್ಪ ಇಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಏನ ಮಹಾತ್ಮನ, ಯಾವೊಬ್ಬ ಮಹಾತ್ಮನಿಂದ ಅವರು ಕ್ಷೀರ ಸಾಗರವನ್ನು ಕಡೆದರು. ಆ ಕ್ಷೀರಸಾಗರ ಅವೆಲ್ಲ ಪೌರಾಣಿಕವಾದದ್ದು, ನಮಗೆ ಅದು ಕಲ್ಪನೆ ಮಾಡ್ಕೋಬೋದು ಅಷ್ಟೇ ಹೊರತು ಅದನ್ನೇನೋ ನಾವು ಸಾಕ್ಷಾತ್ತಾಗಿ ನೋಡೋಕ್ಕಾಗೋದಿಲ್ಲ, ಕ್ಷೀರ ಸಮುದ್ರ ಅವೆಲ್ಲ, ಹೌದು ತಾನೆ? ಆದರೆ ಏನ ಮಹಾತ್ಮನ, ಇಲ್ಲೊಬ್ಬ ಮಹಾತ್ಮನಿದ್ದಾನೆ. ಅವನು ಯಾರು ಗೊತ್ತೇನು? ಅವನು ವೇದೋದಧಿತ, ವೇದ ಉದಧಿತ. ಉದಧಿ ಅಂದ್ರೇನು? ಸಮುದ್ರ, ಹೌದು ತಾನೆ? ಉದಧಿತ ಅಂದರೆ ತಸಿಲ್ ಪ್ರತ್ಯಯ, ಅಂದರೆ ಸಮುದ್ರದಿಂದ. ಯಾವ ಸಮುದ್ರದಿಂದ ಅಂದರೆ ವೇದಗಳೆಂಬ ಸಮುದ್ರದಿಂದ. ಈ ವೇದಗಳೆಂಬ ಸಮುದ್ರ ಅಂತಕ್ಕಂಥದ್ದನ್ನು ನಾವು ಇವತ್ತೂ ನೋಡಬಹುದು ನಮ್ಮ ಕಣ್ಣಿಂದ, ಹೌದು ತಾನೆ? ವೇದ ನಮ್ಮ ಕಣ್ಣು ಮುಂದೆನೇ ಇದೆ. 4 ವೇದಗಳು ನಮಗೆ ನಮ್ಮ ಎದುರಿಗೆ ಇದೆ. ಅದು ಯಾವುದೋ ಕ್ಷೀರ ಸಮುದ್ರ ಬಿಡಿ, ಅದೆಲ್ಲೋ ಅದೆಲ್ಲ ಕಲ್ಪನಾ ಮಾತ್ರ. ಅವನ ಪುರಾಣ ಪ್ರಸಿದ್ಧವಾದದ್ದ ಆ ಒಂದು ಕ್ಷೀರ ಸಮುದ್ರ ಅದು. ಅವರು ಅಮೃತ ಕಡದ್ರಂತೆ, ಇವೆಲ್ಲ ಅಂತೆ, ಅಮೃತ ಕಡದ್ರಂತೆ, ಅವರು ತಗೊಂಡ್ರಂತೆ, ಪಾನ ಮಾಡಿದ್ರಂತೆ. ಏನಾಯಿತು? ಅಮೃತವನ್ನು ಪಾನ ಮಾಡಿದ್ರಂತೆ. ಕಲ್ಪ
ಈ ಒಂದು ಯಾವ ಬ್ರಹ್ಮದ ಕಲ್ಪ ಮುಗಿಯಿತಂತೆ ಅಮೃತ ಕುಡಿದವರೆಲ್ಲರೂ ಕೂಡ ಹೋಗ್ಬಿಟ್ರಂತೆ. ಅಷ್ಟೆ ಅವ್ರ ಕತೆ ಅಷ್ಟೆ. ಕಲ್ಪ ಇರೋವರೆಗೂ ಇರ್ತಾರೆ, ಹೋಗ್ತಾರೆ. ಆದರೆ ತಥಾ ಅದೇ ರೀತಿ ಅದು ಅಷ್ಟಕ್ಕೆ ಮಾತ್ರ ಅನ್ವಯ. ಕಡೆದು ತೆಗೆದ್ರಲ್ಲ ಅಷ್ಟಕ್ಕೆ ಮಾತ್ರ ಅನ್ವಯ ಇದೆ. ಏನ ಮಹಾತ್ಮನ, ಯಾವ ಮಹಾತ್ಮನಿಂದ ವೇದವೆಂಬ ವೇದವೆಂಬ ಸಾಗರದಿಂದ ವಿಮಥ್ಯ ಅದನ್ನು ಕಡೆದು ಎಲ್ಲಿ ವೇದವೆಂಬ ಸಾಗರದಿಂದ ಕಡೆದು ಏನು ಮಾಡಿದ್ರು ಅವರು ಅಮೃತ ತಗೊಂಡ್ರು. ಈ ಮಹಾತ್ಮ ಇದಂ ಜ್ಞಾನಂ ಅಮೃತಂ ಸಮುದ್ರತಂ. ಇಲ್ಲಿ ಏನು ಮಾಡದ ಈ ಮಹಾತ್ಮ ಜ್ಞಾನವೆಂಬ ಅಮೃತವನ್ನ ಎತ್ತಿ ತಂದು ಕೊಟ್ಟ. ಅವ್ರೇನ್ ಮಾಡಿದ್ರು, ಯಾವುದು ಅಮೃತ ತಗೊಂಡ್ರು, ಅದು ಯಾವ ಅಮೃತ ನಾವಂತೂ ನೋಡಿಲ್ಲ. ಅದನ್ನ ಕುಡಿದ್ರು ಓಹೋ ಅಮೃತರಾಗಿಬಿಟ್ವು, ನಾವು ಅಮೃತರಾಗಿಬಿಟ್ವು ಅಂತ ಏನು ಮೆರಿತಾ ಇದ್ದಾರೆ. ಆದರೆ ಆ ಹಿರಣ್ಯ ಗರ್ಭನ ಕಲ್ಪ ಮುಗಿಯಿತು, ಅವನ ಟರ್ಮ್ ಮುಗಿಯಿತು, ಅವನ ಅವಧಿ ಮುಗಿಯಿತು. ಎಲ್ಲರೂ ಕೂಡ ರಾತ್ರ್ಯಾಗಮೇ ಪ್ರದೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ ಎಲ್ಲ ಲೀನವಾಗಿ ಹೋಗ್ಬಿಟ್ರು ಅಷ್ಟೆ. ಅಮೃತ ಕುಡಿದಿದ್ದವರು ಎಲ್ಲ ಹೊರಟೋದ್ರು ಅಷ್ಟೆ. ಆದರೆ ಈ ಮಹಾತ್ಮ ತಂದು ಕೊಟ್ಟನಲ್ಲ ಯಾವುದು ಈ ಜ್ಞಾನ ಎಂಬ ಅಮೃತ, ಇದನ್ನ ಕುಡಿದವನು ಏನಾಗ್ತಾನೆ? ಕಲ್ಪ ಅಲ್ಲ. ಕಲ್ಪ ಅಂತಂದ್ರೆ ಏನು? ಕಾಲ. ಹೌದಾನೆ? ಮತ್ತೆ ಅವರೆಲ್ಲರಿದ್ರು, ಅವರ ಸ್ವರ್ಗದಲ್ಲಿದ್ದರು. ದೇಶ, ಅವರೆಲ್ಲರೂ ಕಾಲ ದೇಶಕ್ಕೆ ಪರಿಚ್ಛಿನ್ನರಾಗಿ ಇದ್ದಂತಹ ಯಾವುದೋ ಒಂದು ಎಕ್ಕಷ್ಟಿ ದೇವತೆಗಳು. ನಮಗಿಂತ ದೀರ್ಘಕಾಲ ಇದ್ದರೂ ಹೋದರು ಅಷ್ಟೇ. ಹೋದರು ಅಂತ ಅನ್ನೋದು ಮುಖ್ಯ. ನಾವು ಹೋಗ್ತೀವಿ, ಅವರು ಹೋದರು. ಆದರೆ ಈ ಒಂದು ಅಮೃತ ಇದೆಯಲ್ಲ, ಜ್ಞಾನವೆಂಬ ಅಮೃತ, ಇದು ಅಂಥ ಅಮೃತ ಹೊತ್ತೇನು? ಇದನ್ನು ಕುಡಿದವನು ಕಾಲ ದೇಶಗಳನ್ನು ಮೀರಿದವನಾಗಿ ಅಮೃತನಾಗಿ ಬಿಡುತ್ತಾನೆ. ಅಂದ್ರೇನು? ಕಾಲವೂ ಇಲ್ಲ, ಹಿರಣ್ಯ ಗರ್ಭನೂ ಇಲ್ಲ, ಸ್ವರ್ಗವೂ ಇಲ್ಲ, ನರಕವೂ ಯಾವುದೂ ಇಲ್ಲ. ಇವೆಲ್ಲವನ್ನು ಮೀರಿ, ಅಂದರೆ ಯಾವ ಕಾಲಕ್ಕೂ ದೇಶಕ್ಕೂ ಕಟ್ಟು ಬೀಳದ ಮೋಕ್ಷ ಮತ್ತು ಕೇವಲತ್ವ ಎಂಬ ಪದವನ್ನ ಪಡೆದುಕೊಳ್ಳುತ್ತಾನೆ. ಇಂತಹ ಪದವನ್ನ ತಂದುಕೊಡುವ ಅಮೃತವನ್ನ, ಜ್ಞಾನವೆಂಬ ಅಮೃತವನ್ನ ಯಾವ ಮಹಾತ್ಮನೋ ವೇದಗಳನ್ನು ಕಡೆದು ನಮಗೆ ತಂದುಕೊಟ್ಟನೋ ಅಂತಹ ತಸ್ಮೈ ಅವನಿಗೆ ನಮಃ, ನಮಸ್ಕಾರ ಇರಲಿ. ಏನವನಿಗೆ? ಯಾರವನು ಅಂತಂದರೆ ಯಾರು ಅಂತ ಹೇಳಿದ್ವಲ್ಲ, ಅಂದರೆ ಶಂಕರ ಸೌಮ್ಯಜಾಯ. ಈಗ ಸ್ವಲ್ಪ ಬದಲಾವಣೆ ಮಾಡಿಕೊಡಿದ್ದೀನಿ ಅಲ್ಲಿ. ಶಂಕರ ಸೌಮ್ಯಜಾಯ. ಶಂಕರ ಸೌಮ್ಯಜ ಅಂದ್ರೇನು? ಸೌಮ್ಯಜ ಅಂತಂತಂದರೆ, ಸೌಮ್ಯ ಅಂದರೆ ಯಾರು? ಸೌಮ್ಯ ಅಂತಂದರೆ ಅಮರಕೋಶ ತೆಗೆದು ನೋಡಿ, ಬುಧ ಸೌಮ್ಯ. ಸೌಮ್ಯ ಅಂದರೆ ಬುಧ. ಹೌದಾನೆ? ಈ ಬುಧ ಇವನ ಮಗ ಯಾರವನು? ಚಂದ್ರ. ಅಂದರೆ ಶಂಕರನೆಂಬ ಚಂದ್ರನಿಗೆ ಅಂತ ಅರ್ಥ. ಶಂಕರ ಸೌಮ್ಯಜ ಅಂದರೆ ಚಂದ್ರ. ಶಂಕರ ಚಂದ್ರಾಯ ಅಂತ, ಶಂಕರ ಸೋಮಾಯ ಅಂತ ಅರ್ಥ. ಸೌಮ್ಯಜಾಯ ಶಂಕರ ಸೌಮ್ಯಜ. ಶಂಕರನೆಂಬ ಚಂದ್ರನಿಗೆ ನಾನು ನಮಸ್ಕರಿಸುತ್ತೇನೆ. ಇದೇನ್ರಿ? ಶಂಕರನಿಗೆ ಸೂರ್ಯ ಅಂತ ಹೇಳ್ತಾರೆ, ಜ್ಞಾನಭಾಸ್ಕರ ಅಂತ. ನೀನು ನೋಡಿದ್ರೆ ಚಂದ್ರ ಅಂತ ಹೇಳ್ಬಿಟ್ಟಿಲ್ಲಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸಂದರ್ಭ ಏನು? ಸಮುದ್ರ, ವೇದವೆಂಬ ಸಮುದ್ರಕ್ಕೆ ಅತ್ಯಂತ ಹಿತಕಾರಿಯಾಗಿರ್ತಕ್ಕಂಥವನು. ಸಮುದ್ರ ಉಬ್ಬತಕ್ಕಂಥದ್ದು ಯಾರಿಂದ? ಸೂರ್ಯನಿಂದ ಅಲ್ಲ, ಚಂದ್ರನಿಂದ. ಹೌದಾನೆ? ಆ ಚಂದ್ರ ಆ ಸಮುದ್ರದ ಉತ್ಕರ್ಷಕ್ಕೆ ದಾರಿಯವನು. ಇಂತಹ ಉತ್ಕೃಷ್ಟವಾದ ಸಮುದ್ರದಿಂದ, ಉತ್ಕೃಷ್ಟವಾದ ಸಮುದ್ರದಿಂದ ಈ ಜ್ಞಾನವೆಂಬ ಅಮೃತವನ್ನು ಎತ್ತಿಕೊಟ್ಟನಲ್ಲ, ಅದ್ಯಾವುದಕ್ಕೆ? ಅದಕ್ಕೋಸ್ಕರ ಇಲ್ಲಿ ಶಂಕರ ಸೌಮ್ಯಜಾಯ ಅಂತ ಹಾಕಿದೆ ಅಷ್ಟೆ. ಶಂಕರ ಸೂರ್ಯ ಅದಕ್ಕೆ ಬೇರೆ ಕಮಲಕ್ಕೆ ಕೊಟ್ಟಾಗ ಸೂರ್ಯ ಕೊಡ್ಬೋದು ಬೇಕಾದ್ರೆ. ಇಲ್ಲಿ ಸಮುದ್ರ. ಆದ್ದರಿಂದ ಶಂಕರನಿಗೆ ಚಂದ್ರ ಅಂತಕ್ಕಂಥ ಒಂದು ವಿಶೇಷಣವನ್ನು ಕೊಟ್ಟು ಶಂಕರನಿಗೆ
ಈ ಒಂದು ವಿಶೇಷವನ್ನು ಕೊಟ್ಟಿದೆ ಇಲ್ಲಿ. ಅಂದ್ರೇನು, ಈ ಇಷ್ಟೇ ಇದರರ್ಥ. ಹೇಗೆ ದೇವತೆಗಳು ಕಳೆದ್ರು, ಅಮೃತ ತೆಗೆದುಕೊಂಡ್ಬಂದು ಕೊಟ್ಟರು, ಈ ಒಂದು ಮಹಾತ್ಮ ವೇದವೆಂಬ ಸಾಗರವನ್ನು ಕಡೆದು ಜ್ಞಾನವೆಂಬ ಅಮೃತವನ್ನು ನಮಗೆಲ್ಲ ತಂದುಕೊಟ್ಟ. ಆ ಅಮೃತ ಎಂಥದ್ದು? ಇದು ಕಾಲ ದೇಶಗಳಿಗೆ ಇದು ಒಳಗಾಗದೇ ಇರತಕ್ಕಂಥದ್ದು. ಹೌದ್ ತಾನೆ? ಆದ್ದರಿಂದ ಇದಕ್ಕೆ ನಿತ್ಯ ಅಂತಲೂ ಹೇಳೋಕ್ಕಾಗೋದಿಲ್ಲ. ನಿತ್ಯ ಅಂತ ಯಾವಾಗ ಹೇಳ್ಬೋದು? ಕಾಲಾದೇಶಕ್ಕೆ ಒಳಗಾದಾಗ, ಓ ಇದು ನೋಡ್ರಿ, ಇದಕ್ಕಿಂತ ಇದು ನಿತ್ಯ, ಅದಕ್ಕಿಂತ ಅದು ನಿತ್ಯ ಅಂತ ಹೇಳ್ಬೋದು. ಏನು ಹೇಳೋ ಆಗಿಲ್ಲ, ಪರಬ್ರಹ್ಮ ತತ್ವ ಅಷ್ಟೇ. ಆದರೂ ಹೇಳಬೇಕಲ್ಲ, ಹೇಳ್ತಾರೆ. ಇಂತಹ ಅಮೃತ ಅಂತಕೊಂಡವನು ಎಂತ ಇನ್ನೊಂದು ಸರಿ ಹೇಳ್ಕೊಳ್ಳೋಣ. ವಿಮಥ್ಯವೇ, ಇವಾಗ ಅರ್ಥ ಆಗುತ್ತೆ ನಮಗೆ. ವಿಮಥ್ಯ ವೇದೋದಧಿತ ಸಮುದ್ರತಂ ಶಬ್ದ ಬಂತು. ವಿಮಥ್ಯ ವೇದೋದಧಿತ ಸಮುದ್ರತಂ ತುರೈರ್ಮಹಾಬ್ಧೇಸ್ತು ಮಹಾತ್ಮನಾ ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯಜಾಯ. ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯಜಾಯ ಅಂತಕ್ಕಂಥ ಇದು ಈ ವೃತ್ತ. ಇದು ಉಪಜಾತಿ ವೃತ್ತ ಅಂತ ಇದಕ್ಕೆ ಹೆಸರು. ಉಪಜಾತಿ ವೃತ್ತದಲ್ಲಿ ಇರತಕ್ಕಂಥ ಒಂದು ಶ್ಲೋಕ ಇದು. ಉಪಜಾತಿ ವೃತ್ತ ಅಂದರೆ ಏನು? ಉಪಜಾತಿ ಸಾಮಾನ್ಯವಾಗಿ 4 ಪಾದಗಳು ಒಂದೇ ವೃತ್ತಕ್ಕೆ ಸೇರಿದರೆ ಅಂದರೆ ಏನೋ, ಒಂದೇ ಛಂದಸ್ಸಿನಿಂದ ಕೂಡಿದ್ದರೆ ಅಂದರೆ ಏನೋ, ಒಂದೇ ಸಮನಾದ ಅಕ್ಷರಗಳು. ಎಲ್ಲ ಪಾದಗಳಲ್ಲೂ ಒಂದೇ ಸಮನಾದ ಅಕ್ಷರಗಳು. ಇಲ್ಲಿ ಎಷ್ಟಿದೆಯೋ ಮೊದಲನೇ ಪಾದದಲ್ಲಿ ಅಷ್ಟೇ ಅಕ್ಷರ ಇದ್ದರೆ ಅದು ಯಾವ ಬೇರೆ ಬೇರೆ ಹೆಸರುಗಳನ್ನು ಛಂದಸ್ಸಿದೆಯಲ್ಲ ಅದು ಇಲ್ಲಿ ಏನಾಗಿದೆ ಅಂತಂದರೆ, ಪೂರ್ವಾರ್ಧ ಒಂದು ವೃತ್ತ ಅಂದರೆ ಇಷ್ಟಕ್ಷರ, ಉತ್ತರಾರ್ಧ ಇನ್ನೊಂದು. ಅಂದರೆ ಏನು? ಪೂರ್ವಾರ್ಧ 11 ಅಕ್ಷರಗಳಿರುತ್ತೆ, ಉತ್ತರಾರ್ಧ 12 ಇರುತ್ತೆ. ಆ 4 ಪಾದ ತಗೊಂಡಾಗ ಒಂದು 11 ಇರುತ್ತೆ, ಇನ್ನೊಂದು 12 ಇರುತ್ತೆ, ಸ್ವಲ್ಪ ವ್ಯತ್ಯಾಸ 11, 12. ಅಂದ್ರೆ ಏನು? ಇಂದ್ರವಜ್ರ ಮತ್ತೆ ಉಪೇಂದ್ರ ವಜ್ರ ಅಂತ. ಇಂದ್ರವಜ್ರ ಮತ್ತೆ ಉಪೇಂದ್ರ ವಜ್ರ 11, 12 ಇರತಕ್ಕಂಥ ಛಂದಸ್ಸು. ಅದರ ಒಂದು ಇದು ಎರಡನ್ನೂ ಸೇರಿಸಿ ಮಾಡಿರ್ತಾರೆ ಈ ಒಂದು ಶ್ಲೋಕಗಳನ್ನು. ಇದು ಇಂದ್ರವಜ್ರ, ಉಪೇಂದ್ರ ವಜ್ರ, ಈ ಉಪಜಾತಿ ಇವೆಲ್ಲ ಅತ್ಯಂತ ಒಂದು ಪ್ರಸಿದ್ಧವಾದಂತಕ್ಕಂಥದ್ದು. ಕಾಳಿದಾಸಾದಿ ಕವಿಗಳಿಂದ ಬಹಳವಾಗಿ ಈ ಒಂದು ಛಂದಸ್ಸನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವರೆಲ್ಲ. ಅದು ಬಹಳ ಒಂದು ಪ್ರಮುಖವಾದ ಛಂದಸ್ಸಿದು. ಇದರಲ್ಲಿ ಬದ್ಧವಾಗಿರ್ತಕ್ಕಂಥ ಈ ಶ್ಲೋಕ ವಿಮಥ್ಯ ವೇದೋದಧಿತ ಸಮುದ್ರತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮನಾ ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯಜಾಯ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ತ್ರಯೋದಶಂ ಚತುರ್ದಶ ಸೂತ್ರಾತ್ಮಕಂ ಉತ್ಕ್ರಾಂತಿಗತ್ಯಧಿಕರಣಂ. ಓಂ ಉತ್ಕ್ರಾಂತಿಗತ್ಯಾಗತೀನಾಂ ಓಂ ಸ್ವಾತ್ಮನಾಚೋತ್ತರಯೋಃ ಓಂ ನಾಣುತಚ್ಯುತೇರಿತಿ ಚೇನ್ನೇತರಾಧಿಕಾರಾತ್ ಓಂ ಸ್ವಶಬ್ದೋನ್ಮಾನಾಭ್ಯಾಂಚ ಓಂ ಅವಿರೋಧಶ್ಚಂದನವತ್ ಓಂ ಅವಸ್ಥಿತ ವೈಶೇಷ್ಯಾದಿರ್ಚೇನ್ನಾಭ್ಯುಪಗಮಾಧೃತಿ ಓಂ ಗುಣಾದ್ವಾಲೋಕವತ್ ಓಂ ವ್ಯತಿರೇಕೋ ಗಂಧವತ್ ಓಂ ತಥಾ ಚ ದರ್ಶಯತಿ ಓಂ ಪೃಥಗುಪದೇಶಾತ್ ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶಃ ಪ್ರಾಜ್ಞಮತ್ ಓಂ ಯಾವದಾತ್ಮಭಾವಿತ್ವಾಚ್ಚನದೋಷಸ್ತದ್ದರ್ಶನಾತ್ ಓಂ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿಯೋಗಾತ್ ಓಂ ನಿತ್ಯೋಪಲಬ್ಧಿರುಪಲಬ್ಧಿ ಪ್ರಸಂಗೋನ್ಯತರ ನಿಯಮೋ ವಾನ್ಯಥಾ. ಇದು ಪ್ರಕೃತ. ಈ ಸೂತ್ರವನ್ನು ನಾವು ವಿಚಾರ ಮಾಡಬೇಕಾಗಿದೆ. ಓಂ ನಿತ್ಯೋಪಲಬ್ಧಿರುಪಲಬ್ಧಿ ಪ್ರಸಂಗೋನ್ಯತರ ನಿಯಮೋ ವಾನ್ಯಥಾ. ಇದರ ಒಂದು ಪದಚ್ಛೇದ ಅನ್ವಯ ಎಲ್ಲ ಆಗಿದೆ. ಅನ್ವಯ ಮಾತ್ರ ನೋಡ್ಕೊಳ್ಳೋಣ. ಅನ್ಯಥಾ ಹಾಗಿಲ್ಲದೆ ಹೋಗಿಬಿಟ್ಟರೆ, ಹೇಗಿಲ್ಲದೆ ಹೋಗಿಬಿಟ್ಟರೆ, ಜೀವನಿಗೆ ಅಂತಃಕರಣವೆಂಬ ಉಪಾಧಿಯನ್ನು ಒಪ್ಪದೇ ಹೋಗಿಬಿಟ್ಟರೆ ಅಂತ ಅರ್ಥ. ಅನ್ಯಥಾ
ನೋಡಿ ಇದು ಬಹಳ ಮುಖ್ಯ. ನಮ್ಮ ಸುಮ್ಮನೆ ಏನೋ ಹೇಳಿಬಿಡ್ತೇವೆ, 2-3 ಪದ ಇದೆ, ಸುಮ್ಮನೆ ಹೋಗ್ಬಿಟ್ಟ ಅದು ಆಗೋದಿಲ್ಲ. ಸರಿಯಾಗಿ ಅರ್ಥ ಮಾಡಬೇಕು. ಏನು? ಜೀವನಿಗೆ ಅಂತಃಕರಣವೆಂಬ ಉಪಾಧಿಯನ್ನು ಒಪ್ಪದೇ ಹೋದರೆ ಅಂತಂದರು. ಏನರ್ಥ ಅಂತಂದರೆ, ಯಾವಾಗ ಜೀವನಿಗೆ ಇವನು ಕೇವಲ ಪರಬ್ರಹ್ಮನೇ ಆಗಿದ್ದಾನೆ, ಆದರೆ ಏನಾಗಿದೆ ಗೊತ್ತೇನು, ಇವನಿಗೆ ಅಂತಃಕರಣ ಎಂಬ ಉಪಾಧಿಯಿಂದ ಕೂಡಿದವನಾಗಿದ್ದಾನೆ ಅಂತ ಅರ್ಥ ಆಯಿತು. ಅಂದ್ರೆ ಏನು? ಅದ್ವೈತ ಭಾವ. ಇದನ್ನ ಒಪ್ಪದೇ ಹೋಗಿಬಿಟ್ಟರೆ ಅನ್ಯಥಾ ಅಂತ ಅರ್ಥ. ಅಂದ್ರೆ ಏನು? ಇಲ್ಲ ಇಲ್ಲ, ಜೀವಾತ್ಮ ಇದ್ದಾನಲ್ಲ, ಅವನೇ ಸ್ವತಂತ್ರವಾದ ತತ್ವ, ಅವನಿಗೆ ಯಾವ ಉಪಾಧಿ ಅಂತಕ್ಕಂಥದ್ದು ಏನೂ ಇಲ್ಲ. ಪರಮಾತ್ಮ ಬೇರೆ, ಇವನು ಯಾರಿವನು? ಇವನು ಜೀವಾತ್ಮ. ಇವನು ಅವನ ನಿಯಂತ್ರಣದಲ್ಲಿ ಇರ್ತಕ್ಕಂಥ ಒಬ್ಬ ಸ್ವತಂತ್ರವಾದ ತತ್ವ ಇವನು. ಯಾವ ಉಪಾಧಿ ಎಲ್ರಿ ಇದೆ? ಉಪಾಧಿಯೂ ಇಲ್ಲ, ಎಂಥದ್ದು ಇಲ್ಲ. ಅವನ ಜೀವ, ಅವನಿಗೆ ಇಲ್ಲ, ಅವನೆಲ್ಲ ಮಾಡ್ತಾ ಇದ್ದಾನೆ ವ್ಯವಹಾರ. ಎಂತ ಅಂತಃಕರಣ ಉಪಾಧಿಯಲ್ಲಿ ಬಂತು ಅಂತ ಅಂದರೆ ಏನಾಯಿತು? ಇದು ಪೂರ್ಣವಾಗಿ ಈ ದ್ವೈತಿಗಳ ಒಂದು ಅಭಿಪ್ರಾಯ ಇದು. ಇಲ್ಲ, ಜೀವ ಏನಾಗಿದ್ದಾನೆ? ಅವನು ಸ್ವತಂತ್ರನಾಗಿದ್ದಾನೆ. ಹೌದು ತಾನೆ? ಇವಾಗ ಸ್ವತಂತ್ರ ಅಂದರೆ ಅವರ ಪ್ರಕಾರ ಸ್ವತಂತ್ರೋ ಭಗವಾನ್ ವಿಷ್ಣು. ಅದು ಇವನು ಕೂಡ ಏನು? ಇವನೇನಾಗಿದ್ದಾನೆ ಅಂದರೆ, ಇವನು ಯಾವ ಸ್ವತಂತ್ರ, ಇಲ್ಲಿ ಅರ್ಥ ಇಷ್ಟೇ, ಯಾವ ಉಪಾಧಿಗೂ ಕೂಡ ಒಳಪಟ್ಟವನಲ್ಲ. ಇವನು ಒಬ್ಬ ಸ್ವತಂತ್ರವಾದ ತತ್ವ. ಆದರೆ ಇವನು ಯಾರಿವನು? ಅವನ ಅಧೀನದಲ್ಲಿರತಕ್ಕಂಥವನು ಅಷ್ಟೇ. ಎಲ್ಲ ಪವರ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾನೆ ಇವನಿಗೆ. ಇದ್ರೂ ಕೂಡ ಏನು, ಇವನೇನು ರಾಷ್ಟ್ರಪತಿಗಳ ಕೈ ಕೆಳಗಿದ್ದಾನೆ ಆ ಥರ. ಹೀಗೆ ಒಪ್ಪಿಬಿಟ್ಟರೆ ಅನ್ಯಥಾ ಅಂತಃಕರಣವೆಂಬ ಉಪಾಧಿ ಇಲ್ಲ ಇವನಿಗೆ, ಸ್ವತಂತ್ರ ಅಂತ ಏನಾದರೂ ನಾವು ತಗೊಂಡು ಬಿಟ್ಟರೆ ಆಗ ನೋಡಿ ಏನು ದೋಷ ಬರುತ್ತೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಗ ಏನಾಗುತ್ತೆ? ನಿತ್ಯೋಪಲಬ್ಧಿ ಅನುಪಲಬ್ಧಿ ಪ್ರಸಂಗ. ನಿತ್ಯ ಉಪಲಬ್ಧಿ, ನಿತ್ಯ ಅನುಪಲಬ್ಧಿ, ನಿತ್ಯ ಉಪಲಬ್ಧಿ ಅನುಪಲಬ್ಧಿ ಅಂದ್ರೇನು? ನಿತ್ಯ ಉಪಲಬ್ಧಿ ಪ್ರಸಂಗ ಸ್ಯಾತ್, ನಿತ್ಯ ಅನುಪಲಬ್ಧಿ ಪ್ರಸಂಗ ಅಪಿ ಸ್ಯಾತ್. ನೀವು ಒಪ್ಪದೇ ಹೋಗ್ಬಿಟ್ರೆ ಆಗುತ್ತೆ, ನಿತ್ಯ ಯಾವಾಗಲೂ ಕೂಡ ಅವನು ಅರಿತಾಲೇ ಇರ್ತಾನೆ ಅಂತಂತ ದೋಷ ಬಂದ್ಬಿಡುತ್ತೆ. ಮತ್ತೆ ಅಥವಾ ಇನ್ನೊಂಥರ ಯಾವಾಗಲೂ ಕೂಡ ಅರಿಯುವುದೇ ಇಲ್ಲ ಅಂತಕ್ಕಂಥ ದೋಷವನ್ನು ಬಂದುಬಿಡುತ್ತೆ. ಅಥವಾ ಅನ್ಯತರ ನಿಯಮ ಸ್ಯಾತ್ ಅಂದರೆ ಎರಡರಲ್ಲಿ, ಅಂದರೆ ಆ ಅರಿಗೆ ಸಾಧನವಾಗಿರ್ತಕ್ಕಂಥದ್ದು ಅದು ಮುಂದೆ ಹೇಳ್ತಾರೆ. ಎರಡರಲ್ಲಿ ಒಂದನ್ನು ನಾವು ಒಪ್ಪಬೇಕಾಗತ್ತೆ. ಯಾವುದನ್ನು ಒಪ್ಪಬೇಕಾಗತ್ತೆ? ಜೀವಂತ ತನ್ನ ಭಾಷ್ಯ ಭಾಗದಲ್ಲಿ ನೋಡ್ತಾರೆ. ಇದು ಬಹಳ ಒಂದು ಮುಖ್ಯವಾದದ್ದು. ಯಾಕೆ? ಜೀವ ಅಂತಕ್ಕಂಥವನು ಸ್ವತಂತ್ರ. ಅವನು ಸ್ವತಂತ್ರ ಅಂದರೆ ಅವನು ಎಲ್ಲವನ್ನೂ ಕೂಡ ಅವನು ಅನುಭವಿಸ್ತಾ, ಕರ್ತೃ ಭೋಕ್ತೃ ಎಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆಯಲ್ಲ, ಅಂಥವ್ರಿಗೆ ಹೇಳ್ತಾನೆ ಮಾತು. ಈ ಪೂರ್ತಿ ಅಧಿಕರಣವೆಲ್ಲ ಅದೇ, ಆದರೂ ಕೂಡ ಇಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ನೋಡೋಣ ಭಾಷ್ಯ ಭಾಗ ನೋಡೋಣ. ತಚ್ಚ ಆತ್ಮನಃ ಉಪಾಧಿಭೂತಂ ಅಂತಃಕರಣಂ ಮನಃ ಬುದ್ಧಿ ವಿಜ್ಞಾನಂ ಚಿತ್ತಂ ಇತಿ ಚ ಅನೇಕಧ ತತ್ರ ಅಭಿಲಪ್ಯತೆ ಇತಿ ಅಭಿಧೀಯತೆ ಇತ್ಯರ್ಥ. ಇಲ್ಲಿ ತಚ್ ಮತ್ತು ಆತ್ಮನಃ ಉಪಾಧಿಭೂತಂ, ಈ ಜೀವಾತ್ಮನಿಗೆ ಉಪಾಧಿಭೂತವಾಗಿ ಏನಾಗಿದೆ? ಅಂತಃಕರಣ ಅಂತ ಹೇಳಿದ್ದಾರೆ. ಆ ಅಂತಃಕರಣಕ್ಕೆ 4 ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದೇ ಅಂತಃಕರಣಕ್ಕೆ ಏನಂತ? ಮನಸ್ಸು, ಬುದ್ಧಿ, ವಿಜ್ಞಾನ, ಚಿತ್ತ ಅಂತಕ್ಕಂಥ ಬೇಕಾದಷ್ಟು ಹೆಸರುಗಳು ಬಂದಿವೆ. ಅದು ಅಭಿಲಪ್ಯತೆ. ಯಾತ ಹೆಸರು ಬಂತು ಅಂದರೆ ಯಾವ್ಯಾವ ಹೆಸರು ಯಾವಾಗ ಅನ್ವಯಿಸ್ಕೋಬೇಕು ಅಂತಂದರೆ, ಕ್ವಚಿಚ್ಚ ವೃತ್ತಿ ವಿಭಾಗೇನ ಸಂಶಯಾದಿ ವೃತ್ತಿಕಂ ಮನಃ ಇತ್ಯುಚ್ಯತೆ. ಕೆಲವು ಕಡೆ ಏನು? ಕ್ವಚಿತ್, ಕೆಲವು ಕಡೆ ವೃತ್ತಿ ವಿಭಾಗೇನ. ಆ ಅಂತಃಕರಣ ಇದೆಯಲ್ಲ, ಆ ಅಂತಃಕರಣ ಒಂದೇ, ಅದಕ್ಕೆ ವೃತ್ತಿ ವಿಭಾಗದಿಂದ. ವೃತ್ತಿ ವಿಭಾಗ ಅಂದ್ರೇನು? ಅದಕ್ಕೆ ವ್ಯಾಪಾರ,
ಅದು ಎಲ್ಲಿ ಯಾವ ವ್ಯಾಪಾರವನ್ನು ಮಾಡೋದು ಅದಕ್ಕೆ ತಕ್ಕಂಥ ಅಷ್ಟೆ. ಆಫೀಸ್ಗೆ ಹೋದ, ಆಫೀಸರು ಅನ್ನಿಸ್ಕೊಂಡ, ಮನೆಗೆ ಬಂದ ಗೃಹಸ್ಥ ಅನ್ನಿಸ್ಕೊಂಡ. ಅಲ್ಲಿ ಆ ವ್ಯಾಪಾರ ಮಾಡ್ತಾರೆ, ವ್ಯವಹಾರ ಮಾಡ್ತಾ ಇರ್ತಾನೆ. ಮನೆಗೆ ಬಂದ ವ್ಯವಹಾರ ಇಲ್ಲಿ ಈ ಹೆಸರು, ಅಲ್ಲಿ ಅವನಿಗೆ ಅದೇ. ಹಾಗೆಯೇ ವ್ಯಾಪಾರ, ಅವನ ವೃತ್ತಿ ವಿಭಾಗ, ವ್ಯಾಪಾರ ವಿಭಾಗ, ಏನು ಹೇಗೆ ವ್ಯಾಪಾರ ಮಾಡ್ತಾನೋ ಅದರ ಮೇಲೆ ಏನಾಗುತ್ತೆ, ಒಂದು ವೇಳೆ ಸಂಶಯಾದಿ ವೃತ್ತಿಕಂ, ನಿಶ್ಚಯ ಇಲ್ಲ, ಇದೋ ಅದೋ ಅಂತಕ್ಕಂಥ ಸಂಶಯವಾದ ವ್ಯಾಪಾರ ಮಾಡ್ತಾ ಇರ್ತಾನೆ. ಆಗೇನಾಗುತ್ತೆ, ಅವನಿಗೆ ಆ ಅಂತಃಕರಣಕ್ಕೆ ಮನಸ್ಸು ಅಂತ ಹೇಳ್ತಾರೆ. ಯಾವಾಗ ಸಂಶಯ ಮೊದಲಾದ ವ್ಯಾಪಾರವನ್ನು ಉಳ್ಳವನಾಗಿದ್ದಾಗ. ಮತ್ತು ನಿಶ್ಚಯಾದಿ ವೃತ್ತಿಕಂ ಬುದ್ಧಿ ಇತಿ, ಯಾವಾಗ ಇಲ್ಲ ಇದು ಹೀಗೆ, ಇದಮಿತ್ತಂ ನಿರ್ಣಯ ಮಾಡ್ತಾನಲ್ಲ, ಆ ನಿರ್ಣಯ ಮಾಡುವಾಗ ಅದೇ ಅಂತಃಕರಣಕ್ಕೆ ಹೆಸರಾಯಿತು ಬುದ್ಧಿ ಅಂತಕ್ಕಂಥ. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಮತ್ತೆ ನಿಶ್ಚಯಾತ್ಮಿಕ ಬುದ್ಧಿ. ತಚ್ಚ ಏವಂಭೂತಂ ಅಂತಃಕರಣಂ ಅವಶ್ಯಂ ಅಸ್ತಿ ಇತಿ ಅಭ್ಯುಪಗಂತವ್ಯಂ. ಇಂತಹ ಏನು ಈ ವೃತ್ತಿಯ ಮೇಲೆ ಹೆಸರು ಬೇಕಾದಷ್ಟಿದೆಯಲ್ಲ, ಇಂತಹ ಅಂತಃಕರಣ ಇದು ಇದೆ ಎಂಬುದಾಗಿ ನಾವು ಅವಶ್ಯವಾಗಿ ಒಪ್ಪಲೇಬೇಕು. ಇದೆ ಅಂತಂದ್ರೆ ಏನು, ಉಪಾಧಿಭೂತವಾಗಿ ಜೀವನದಲ್ಲಿ ಇದೆ ಎಂಬುದಾಗಿ ನಾವು ಒಪ್ಪಲೇಬೇಕು. ನೋಡಿ, ಇಲ್ಲಿ ತರ್ಕ ಹೇಳ್ತಾ ಇದ್ದಾರೆ ಆಚಾರ್ಯರು, ಒಪ್ಪಲೇಬೇಕು. ಮತ್ತೆ ಪ್ರೀತಿ ಅನ್ಯಥಾಹಿ ಅಂದರೆ ಹಾಗಿಲ್ಲದೆ ಹೋಗಿಬಿಟ್ಟರೆ, ಹಾಗಿಲ್ಲದೆ ಅಂದರೆ ಏನು, ಅನಭ್ಯುಪಗಮ್ಯಮಾನೇ ಇತ್ಯರ್ಥ. ಹಾಗೆ ಒಪ್ಪದೇ ಹೋಗಿಬಿಟ್ಟರೆ ಏನು, ತಸ್ಮಿನ್ ಅನಭ್ಯುಪಗಮ್ಯಮಾನೆ ತಸ್ಮಿನ್ ನಿತ್ಯೋಪಲಬ್ಧ್ಯನುಪಲಬ್ಧ ಸರಂಗ ಸ್ಯಾತ್. ಒಪ್ಪದೆ ಹೋಗ್ಬಿಟ್ರೆ ಅದಕ್ಕೆ ಅವನಿಗೆ ನಿತ್ಯವೂ ಕೂಡ ಅರಿತಾನೆ ಇರ್ತಾನೆ ಅಂತ ದೋಷ, ಅಥವಾ ಅರಿಯೋದೇ ಇಲ್ಲ ಯಾವಾಗಲೂ ಅಂತಕ್ಕಂಥ ಇವೆಲ್ಲ ದೋಷ ತಾನೆ ಬಂದುಬಿಡುತ್ತೆ. ಹೇಗೆ ಇದು ನೋಡಿ, ಅನುಭವಕ್ಕೆ ಎಷ್ಟು ವಿರುದ್ಧವಾಗಿದೆ. ಯಾವಾಗಲೂ ಒಂದು ವಿಷಯ ಇದೆ, ಅದನ್ನು ಯಾವಾಗಲೂ ಅರಿತಾನೆ ಇರ್ತೀವ ನಾವು. ಅಥವಾ ಎದುರೊಳಗೆ ವಿಷಯ ಇದೆ, ಅದು ಅರಿತಾನೇ ಇಲ್ಲ ಅಂತ ಅರ್ಥವಾ? ಹಾಗಲ್ಲ. ಏನು, ಅದು ಒಂದು ಸಾರಿ ಅರಿತೇವೆ, ಒಂದು ಸಾರಿ ಅರಿಯಿಲ್ಲ. ಈ ಅರಿಯುತ್ತೇವೆ ಮತ್ತೆ ಅರಿಯುವುದಿಲ್ಲ ಎನ್ನುವುದಕ್ಕೆ ಆಧಾರಭೂತವಾಗಿ ಒಂದು ತತ್ವ ಇರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ತತ್ವ ಏನು ಇಲ್ಲದೆ ಹೋಗ್ಬಿಟ್ರೆ ಯಾವಾಗಲೂ ಅರಿತಾ ಇರಬಹುದು, ಯಾವಾಗಲೂ ಅರಿದನೂ ಇರಬಹುದು. ಇವಾಗ ನೋಡಿ, ನನ್ನ ಎದುರಿಗೆ ಪುಸ್ತಕ ಇದೆ ಅಂತ ನನಗೆ ಅರಿವಾಗ್ತಾ ಇದೆ. ಆಯಿತು, ಪುಸ್ತಕ ಮುಚ್ಚಿಟ್ಟೆ ಹೋದೆ, ಆಯಿತು, ಆವಾಗ ಅರಿವಾಗೋದಿಲ್ಲ. ಹೀಗೆ ಅರಿವಾಗಬೇಕು, ಅರಿವಾಗೋದಿಲ್ಲ. ಅದು ಬಿಟ್ಬಿಟ್ಟು ಯಾವಾಗಲೂ ಅರಿವಾಗ್ತಾ ಇದೆ ಅಂದ್ಬಿಟ್ರೆ, ಯಾವಾಗಲೂ ಪುಸ್ತಕದ ಅರಿವಾಗ್ತಾನೆ ಇದೆಯಾ? ಪುಸ್ತಕ ಮುಚ್ಚಿಟ್ಟು ಆಗ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾನೆ. ಮತ್ತೆ ಅರಿವಾಗೋದಿಲ್ಲ ಅಂತಲೂ ಇಲ್ಲ, ಎದುರುಗಡೆ ಪುಸ್ತಕ ಇದೆ, ಯಾವಾಗಲೂ ಅರಿವಾಗೋದಿಲ್ಲ, ಅದೂ ಇಲ್ಲ, ಇದು ಹೊಂದೋದಿಲ್ಲ. ಈ ದೋಷ ಬಂದ್ಬಿಡುತ್ತೆ. ಅಂದ್ರೇನು, ಈ ಅರಿವಾಗೋದಿಲ್ಲ ಅಂತ ಅನ್ನೋದಕ್ಕೆ ಒಂದು ಕಾರಣ, ಒಂದು ಇದಕ್ಕೆ ಆಧಾರ, ಯಾವುದರಿಂದ ಇದು ಆಗ್ತಾ ಇದೆ ಅಂತನ್ನುವ ತತ್ವ ಒಂದು ಇದ್ದೇ ಇರಬೇಕು. ಅದನ್ನು ಹೇಳ್ತಾ, ಅದೇ ಅಂತಃಕರಣ. ಅದರ ಸಂಬಂಧ ಇದ್ದರೆ ಮಾತ್ರ ನಮಗೆ ವಿಷಯದ ಅರಿವು ಸರಿಯಾಗಿ ಇದ್ದಾಗ ಅರಿವಾಗುತ್ತೆ, ಇಲ್ಲದೆ ಇದ್ದಾಗ ಅರಿವಾಗೋದಿಲ್ಲ. ಯಾವಾಗ ಅಂತಃಕರಣ ಸಂಬಂಧ ಇದ್ದಾಗ ಮಾತ್ರ. ಅಂತಃಕರಣ ಸಂಬಂಧ ಇಲ್ಲ ಅಂತ ಆಗಿಬಿಟ್ರೆ ವಿಷಯ ಎದುರಿಗಿದ್ರೂ ಅರಿವಾಗೋದಿಲ್ಲ. ಅದು ಹಿಂದೆ ಎಲ್ಲ ನೋಡಿದ್ದೇವಲ್ಲ, ವಿಷಯ ಇದ್ರೂ ಅರಿವಾಗೋದಿಲ್ಲ. ಅಂತಃಕರಣ ಅಂದರೆ ಮನಸ್ಸು ಅಂತ ಇಲ್ಲಿ ಅರ್ಥ. ಇದ್ರೂ ಅರಿವಾಗೋದಿಲ್ಲ. ಮತ್ತೆ ಇಲ್ಲ ಅಂತಂದ್ರೂ ಕೂಡ ಏನಾಗುತ್ತೆ, ಅದೇ ಜ್ಞಾಪಕ ಬರ್ತಾ ಇರುತ್ತೆ, ಅದೇ ಅರಿವಾಗ್ತಾ ಇರುತ್ತೆ. ಹೌದಾ? ಎದುರುಗಡೆ ಇಲ್ಲ, ಅದನ್ನೇ ಜ್ಞಾಪಿಸ್ಕೊಂಡು ಅದೇ ಮಾತಾಡ್ತಾ ಇರ್ತಾನೆ. ಏನಯ್ಯ ಹುಚ್ಚುಚ್ಚ ಮಾತಾಡ್ತಾ, ಅಯ್ಯೋ ಅಲ್ಲಿ ಹೌದಲ್ವಾ, ಏನೋ ಮಾತಾಡ್ಬಿಟ್ಟೆ ಅಂತಾನೆ. ಹೀಗೆ ಆ ಒಂದು ತತ್ವನ ಹೇಳ್ತಾರೆ. ಆತ್ಮೇಂದ್ರಿಯ ವಿಷಯಾಣಾಂ ಉಪಲಬ್ಧಿ ಸಾಧನಾನಾಂ ಸನ್ನಿಧಾನೇ ಸತಿ ನಿತ್ಯಮೇವ ಉಪಲಬ್ಧಿ ಪ್ರಸಜ್ಯೇತ. ಇವಾಗ ಅರಿವಾಗುವುದಕ್ಕೆ 3 ಕಾರಣ ಇದೆ, 3 ಸಾಧನ ಇದೆ. ಯಾವುದದು? ಆತ್ಮ, ಇಂದ್ರಿಯ, ವಿಷಯ. ಆತ್ಮ ಅಂದ್ರೇನು? ಜೀವ, ನಾನು ಅರಿಯುತ್ತೇನೆ, ಕರ್ತೃ. ಇನ್ನು
ಇಂದ್ರಿಯ ವಿಷಯ ಏನು ಅರಿಯುವುದಕ್ಕೆ ಸಾಧನ. ಇಂದ್ರಿಯ ಅದು ಇರಬೇಕು ಮತ್ತು ವಿಷಯನೂ ಇರಬೇಕು, ಅರಿಯುವುದಕ್ಕೆ ಸಾಧನ. ಹೀಗೆ ಈ ಮೂರು ಇದ್ದರೆ ಇವೆಲ್ಲ ಏನು ಉಪಲಬ್ಧಿ ಸಾಧನ. ಇದು ಯಾವಾಗ ಎಲ್ಲ ಸನ್ನಿಧಾನೆ ಸೇರ್ಕೊಂಡಿರಿದಾಗ ಏನಾಗುತ್ತೆ, ಆವಾಗ ನಿತ್ಯಮೇವ ಉಪಲಬ್ಧಿ ಪ್ರಸಜ್ಜೇತ. ಸೇರ್ಕೊಂಡಿದ್ದಾಗ ನಿತ್ಯ ಯಾವಾಗಲೂ ಉಪಲಬ್ಧಿ ಆಗ್ತಾನೇ ಇರಬೇಕಾಗತ್ತೆ. ಮತ್ತು ಅಥ ಸತ್ಯಪಿ ಹೇತು ಸಮವಧಾನೆ ಫಲಭಾವ ತಥೋ ನಿತ್ಯಮೇವ ಅನುಪಲಬ್ಧಿ ಪ್ರಸಜ್ಜೇತ. ಹಾಗಿಲ್ಲದೆ ಹೋಗಿಬಿಟ್ಟು ಒಂದು ವೇಳೆ ಕರ್ತೃ ಇದ್ದಾನೆ, ಇನ್ನೆರಡು ಇದೆಯಲ್ಲ, ಯಾವುದು ಇಂದ್ರಿಯ ಮತ್ತು ವಿಷಯ, ಅವುಗಳು ಸತ್ಯಪಿ ಅವಿದ್ದರೂ ಕೂಡ ಕರ್ತೃ ಇದ್ದಾನೆ, ಸಾಧನನೂ ಇದೆ, ಇದ್ದರೂ ಕೂಡ ನಮಗೆ ಅರಿವಾಗ್ತಾ ಇಲ್ಲ ಅಂತ ಆದರೆ ಏನಾಗುತ್ತೆ, ಆವಾಗ ಯಾವತ್ತೂ ಅರಿವಾಗಲೇಬಾರ್ದಾಗಿತ್ತು. ಇದ್ದರೆ ಅರಿವಾಗಲೇಬೇಕು, ಆಗೋಲ್ಲ ಅಂತಂದರೆ ಯಾವತ್ತೂ ಆಗೋದೇ ಇಲ್ಲ ಅಷ್ಟೆ. ಮತ್ತು ನಚ ಏವಂ ಇದು ನಮ್ಮ ಅನುಭವದಲ್ಲಿ ಎಲ್ಲೂ ಇಲ್ಲ. ನಾವು ಅನುಭವಕ್ಕೆ ವಿರುದ್ಧವಾಗಿರತಕ್ಕಂಥದ್ದು, ಹೌದು ತಾನೆ? ಇದು ವಿಷಯ ಇರೋವಾಗ ಎದುರುಗಡೆ ಇರುತ್ತೆ, ಇಲ್ಲದೆ ಇದ್ದಾಗ ಇಲ್ಲ ಅಷ್ಟೇ. ಯಾವಾಗ ಬೇಕೋ ಇರುತ್ತೆ, ಇಲ್ಲ ಯಾವಾಗಲೂ ಇರೋದು, ಯಾವಾಗಲೂ ಇಲ್ಲದೆ ಇರೋದು ಯಾರ ಅನುಭವದಲ್ಲೂ ಇಲ್ಲ. ಮತ್ತೆ ಅಥವಾ ಅನ್ಯತರಸ್ಯ ಆತ್ಮನಃ ಇಂದ್ರಿಯಸ್ಯವ ಶಕ್ತಿ ಪ್ರತಿಬಂಧ ಅಭ್ಯುಪಗಂತವ್ಯ. ಇಲ್ಲ ಸ್ವಾಮಿ, ಅದೇಗಾಗುತ್ತೆ, ಏನಾರು ಆಗಲೇಬೇಕಲ್ಲ ಇದು. ಯಾಕೆ? ಇಂದ್ರಿಯ ಇದೆ, ವಿಷಯ ಇದೆ, ಆಗಲೇ ಅಲ್ಲೇ ಆಗ್ತಾ ಇಲ್ವಲ್ಲಯ್ಯ, ಅರಿವಾಗ್ತಾ ಇಲ್ವಲ್ಲ ಅಂತಂದರೆ ಆವಾಗ ಏನು ಕಾರಣ ಇರಬಹುದು ಅಂತಂದರೆ, ಈ ಒಂದು ಅನ್ಯತರಸ್ಯ ಆತ್ಮನ ಇಂದ್ರಿಯಸ್ಯ, ಈ ಅರಿವವನು ಅಂತ ಇದ್ದಾನ ಕರ್ತೃ ಅವನು, ಅಥವಾ ಇಂದ್ರಿಯ, ಇವೆರಡು ಇಂದ್ರಿಯನ ಒಂದು ಸಾಧನ ತಾನೆ. ಇಂದ್ರಿಯ ವಿಷಯ ಬಿಡಿ, ವಿಷಯ ಆಚೆ ಕಡೆ ಇರತಕ್ಕಂಥದ್ದು ವಿಷಯ. ಇಂದ್ರಿಯ ಮತ್ತು ಆತ್ಮ ಇವೆರಡಕ್ಕೆ ಏನಾಗುತ್ತೆ, ಆ ಅರಿಯುವುದಕ್ಕೆ ಇದೆಯಲ್ಲ ಶಕ್ತಿ, ಅದನ್ನು ಯಾವುದೋ ಒಂದು ಶಕ್ತಿ ತಡಿತಾ ಇರಬೇಕು, ಅದಕ್ಕೆ ಪ್ರತಿರೋಧ ಆಗ್ತಾ ಇರಬೇಕು ಅಷ್ಟೆ. ಆವಾಗ ಅರಿವಾಗೋದಿಲ್ಲ. ಆತ್ಮನಿಗಾಗಬೇಕು ಪ್ರತಿರೋಧ, ಅಥವಾ ಇಂದ್ರಿಯಗಳಿಗೆ ಪ್ರತಿರೋಧ ಆಗಬೇಕು. ಆಗೇನಾಗುತ್ತೆ, ಇಂದ್ರಿಯ ಇದ್ದರೂ ಕೂಡ ನಮಗೆ ಅರಿವಾಗೋದಿಲ್ಲ. ಉದಾಹರಣೆಗೆ ನೋಡಿ, ಎದರಿಗೆ ವಿಷಯ ಇದೆ ನೋಡ್ರಿ, ನನಗೆ ಅರಿವಾಗ್ತಾ ಇಲ್ಲ. ನಾನು ಇದ್ದೇನೆ, ಇಂದ್ರಿಯನೂ ಇದೆ, ನಾನು ಇದ್ದೇನೆ, ಇಂದ್ರಿಯನೂ ಇದೆ, ವಿಷಯನೂ ಇದೆ, ಆದರೂ ಅರಿವಾಗ್ತಾ ಇಲ್ಲ. ಯಾಕೆ ಅರಿವಾಗ್ತಾ ಇಲ್ಲ ಅಂದರೆ, ಅಯ್ಯೋ ಮೂರ್ಖ, ನಿನಗೂ ಮತ್ತು ವಿಷಯಕ್ಕೂ ಮಧ್ಯೆ ಗೋಡೆ ಇದೆಯಲ್ಲಯ್ಯ. ಓ ಹೌದಲ್ವೇ, ಗೋಡೆ ಇದ್ಬಿಟ್ರೆ ಏನಾಗುತ್ತೆ, ನೀನಿದ್ರೂ ಅಷ್ಟೇ, ವಿಷಯ ಇದ್ರೂ ಅಷ್ಟೇ, ಅರಿವಾಗೋದಿಲ್ಲ, ಗೊತ್ತಾಗೋದಿಲ್ಲ. ಹಾಗೇನಾಗಬೇಕಿಲ್ಲಿ, ಎಲ್ಲ ವಿಷಯಗಳಿದ್ದು ಇಂದ್ರಿಯಗಳಿದ್ದು ಕರ್ತೃ ಇದ್ರೂ ಗೊತ್ತಾಗಲ್ಲ ಅಂದರೆ ಏನೋ ಪ್ರತಿಬಂಧ ಇರಬೇಕಷ್ಟೆ. ಅಡ್ ಗೋಡೆ ಇಟ್ಟ ಏನೋ ಒಂದಿರಬೇಕು. ಏನಿದೆ ಗೋಡೆ? ಯಾರಿಗೂ? ಯಾವುದಕ್ಕೆ ಗೋಡೆ? ಇಂದ್ರಿಯಕ್ಕ ಇಲ್ಲ ಆತ್ಮನಿಗ, ಜೀವನಿಗ, ಆತ್ಮನಿಗ ಅಂದರೆ ಅದನ್ನು ಹೇಳಿ ನಚ ಆತ್ಮನಃ ಶಕ್ತಿ ಪ್ರತಿಬಂಧ ಸಂಭವತಿ. ಇನ್ನು ಆತ್ಮನಿಗೆ ಶಕ್ತಿ ಪ್ರತಿಬಂಧ ಅಂತಕ್ಕಂಥದ್ದು ಇಲ್ಲ. ಯಾಕಿಲ್ಲ ಅಂತಂದರೆ ಅವಿಕ್ರಿಯತ್ವಾತ್, ಅವನು ಯಾವಾಗಲೂ ಕೂಡ ವಿಕಾರರಹಿತನಾಗಿದ್ದಾನೆ. ಅವನಿಗೆ ಉಪಾಧಿ ಸಂಬಂಧದಿಂದ ಏನು ಧ್ಯಾಯತೀವ ಲೇಲಾಯತೀವ ಅಂತ ತೋರ್ತಾ ಇದ್ದಾನಷ್ಟೇ. ಅವನು ಯಾವತ್ತು ನಿಜವಾಗಿ ಏನು ಜೀವಾತ್ಮ ನಿಜವಾದ ಸ್ವರೂಪ ಏನು ಅವಿಕ್ರಿಯ ಯಾವತ್ತೂ. ಆದ್ದರಿಂದ ಅವನಿಗೆ ಪ್ರತಿಬಂಧ, ಒಂದು ಅಡ್ಡಿ ಗೋಡೆ ಅಂತಕ್ಕಂಥ ಸಾಧ್ಯ ಇಲ್ಲ. ನಾಪಿ ಇಂದ್ರಿಯಸ್ಯ, ಇನ್ನು ಇಂದ್ರಿಯಕ್ಕೂ ಸಾಧ್ಯ ಇಲ್ಲ. ಏನೋ ಒಂದು ಗೋಡೆ ಅಡ್ಡಿ ಅಂತಕ್ಕಂಥ ಇಂದ್ರಿಯಕ್ಕೂ ಸಾಧ್ಯ. ಯಾಕೆ ಸಾಧ್ಯ ಇಲ್ಲ ಇಂದ್ರಿಯಕ್ಕೆ ಅಂತಂದರೆ, ನಹಿ ತಸ್ಯ ಪೂರ್ವೋತ್ತರಯೋ ಕ್ಷಣಯೋ
ಅಪ್ರತಿಬದ್ಧ ಶಕ್ತಿಕಸ್ಯ ಸತಃ ಅಕಸ್ಮಾತ್ ಶಕ್ತಿ ಪ್ರತಿಬದ್ಧೇತ. ಅಲ್ಲಪ್ಪ, ಈ ಇಂದ್ರಿಯ ಇದೆಯಲ್ಲ, ಅದು ಏನಾಗಿತ್ತು, ನಿನಗೆ ಬೇರೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಇದು ಅರಿವಾಗ್ತಾ ಇತ್ತು. ಹೌದಾನೆ? ಯಾವಾಗಲೂ ಒಂದು ನಿರ್ದಿಷ್ಟವಾದ ವಿಷಯ ಇರೋವಾಗ ನಿನಗೆ ಅರಿವಾಗ್ತಾ ಇಲ್ಲ ಅಂತ ಆಗಿಬಿಟ್ರೆ ಏನಾಯಿತು, ಆವಾಗ ಅಕಸ್ಮಾತ್ತಾಗಿ ಅದಕ್ಕೆ ನಿರೋಧ ಆಗೋಯ್ತು ಅಂತ ಆಗಾಯಿತು. ಹೀಗೆ ಅಕಸ್ಮಾತ್ತಾಗಿ ಆಗುವುದಕ್ಕೆ ಯಾವ ಕಾರಣವೂ ಇಲ್ಲ. ಅಕಸ್ಮಾತ್ತಾಗಿ ಆಗ್ಬಿಡುತ್ತೆ. ಅಕಸ್ಮಾತು ಇಲ್ಲ, ಎಂಥದ್ದಿಲ್ಲ, ಎಲ್ಲ ಅಕಸ್ಮಾತೆ. ಆದ್ದರಿಂದ ಇಲ್ಲಿ ನೋಡಿ ಏನು, ತಸ್ಮಾತ್ ಹಿಂದಿನ ಒಂದು ಕ್ಷಣದಲ್ಲೂ ಅರಿವಾಯಿತು, ಮುಂದಿನ ಕ್ಷಣದಲ್ಲೂ ಅರಿವಾಯಿತು, ಈಗ ಮಾತ್ರ ಅರಿವಾಗ್ತಾ ಇಲ್ಲ, ಏನೋ ಅಕಸ್ಮಾತ್ತಾಗಿ ಅರಿವಾಗ್ತಾ ಇಲ್ಲ ಅಂತಂದರೆ ಅದನ್ನು ಒಪ್ಪೋದಕ್ಕಾಗೋದಿಲ್ಲ. ಅಕಸ್ಮಾತ್ ಶಕ್ತಿ ನ ಪ್ರತಿಬದ್ಧೇತ, ಹಾಗಾಗೋದಿಲ್ಲ. ತಸ್ಮಾತ್ ಯಸ್ಯ ಅವಧಾನ ಅನವಧಾನಾಭ್ಯಾಂ ಉಪಲಬ್ಧಿ ಅನುಪಲಬ್ಧಿ ಭವತಃ ತನ್ಮನಃ. ಇದು ಮುಖ್ಯವಾದ ವಿಚಾರ. ಆದ್ದರಿಂದ ಒಂದು ಸಾರಿ ಅವನಿಗೆ ಅರಿವಾಯಿತು, ಒಂದು ಸಾರಿ ಅರಿವಾಗಲಿಲ್ಲ. ಇದಕ್ಕೆ ಏನು ಕಾರಣ ಅಂತ ಹೇಳೋದಾದರೆ ನೋಡಿ, ಅದಕ್ಕೆ ಕಾರಣವಾಗಿರತಕ್ಕಂಥ ಏನು ಕಾರಣ ಅಂತ ಕೇಳಿದೆಯಲ್ಲಪ್ಪ, ಏನು ಕಾರಣ ಅಂದರೆ ಅದಕ್ಕೆ ಕಾರಣವಾಗಿರತಕ್ಕಂಥದ್ದು ಒಂದು ತತ್ವ ಇದೆ. ಅದೇ ನಾವು ಹೇಳ್ತಕ್ಕಂಥದ್ದು ಮನಸ್ಸು ಅನ್ನುವಂಥದ್ದು. ಇದು ಮನಸ್ಸು ಎಂಬತಕ್ಕಂಥದ್ದು ಅದು ಇದ್ದರೆ, ಮನಸ್ಸು ಅಂತಂದ್ರೆ ಏನು, ಅಂತಃಕರಣ ಅಂತಕ್ಕಂಥ ಮನಸ್ಸು ಅಂತ ಯಾವಾಗ ಆಯಿತು, ಅದು ಸಂಶಯಾತ್ಮಕಂ ಮನಃ. ಹೌದು ತಾನೆ? ಅದಿದ್ದರೆ ವಿಷಯ ನಮಗೆ ಅರಿವಾಗತ್ತೆ. ಏನಾಗುತ್ತೆ, ಅದು ಈ ವಿಷಯ ಇದೆ, ಏನಿದು, ಇದು ಮರವೋ ಇಲ್ಲ ಮನುಷ್ಯನೋ ಅಂದಾಗ ಮನಸ್ಸು, ಇಲ್ಲ ಕಣ್ರಿ ಇದು ಮರವೇ ಅಂದಾಗ ಬುದ್ಧಿ. ಅಷ್ಟೇ, ಒಟ್ಟಿನ ಅಂತಃಕರಣವೇ, ವ್ಯಾಪಾರದ ಮೂಲಕ ಅದಾಗತ್ತೆ. ಹೀಗೆ ಮನಸ್ಸು ಎಂಬತಕ್ಕಂಥ ಒಂದು ತತ್ವವನ್ನು ಒಪ್ಪಲೇಬೇಕು. ಏನು, ಅದು ಉಪಾಧಿಭೂತವಾಗಿದ್ದರೆ ಮಾತ್ರ ಏನಾಗುತ್ತೆ, ಅರಿವಾಗುತ್ತೆ. ವಿಷಯ ಇದ್ದಾಗ ಅರಿವಾಗೋದಿಲ್ಲ, ಸಂದರ್ಭಕ್ಕೆ ತಕ್ಕಂತೆ ಅರಿವಾಗೋದಿಲ್ಲ, ನಮಗಾಗುತ್ತೆ. ಇದು ಅನುಭವಕ್ಕೆ ಹೊಂದುತ್ತೆ. ಹೀಗಾಗಿ ನೀವು ಒಂದು ಪಕ್ಷ ಯಾವುದನ್ನು ಒಪ್ಪೋದೇ ಇಲ್ಲ ಅಂದ್ಬಿಟ್ರೆ, ಜೀವ ಸ್ವತಂತ್ರ ಅಂದ್ಬಿಟ್ರೆ ಹೇಗೆ ಹೋಗುತ್ತೆ? ಆವಾಗ ಏನಾಗುತ್ತೆ ಗೊತ್ತೇನು, ಯಾವಾಗ ಈ ಸಾಧನದ ಸಂಪರ್ಕ ಇದೆಯೋ, ಯಾವುದು ಆತ್ಮ, ವಿಷಯ, ಇಂದ್ರಿಯ ಇವೆಲ್ಲ ಇದ್ದಾಗ ಯಾವಾಗಲೂ ಅರಿತಾನೆ ಇರಬೇಕಾಗತ್ತೆ, ಇಲ್ಲ ಯಾವಾಗಲೂ ಅರಿಯೋದಿಲ್ಲ ಅಂತ ಏನಾದ್ರು ಆಗಬೇಕಾಗತ್ತೆ. ಮನಸ್ಸು ಅಂತ ಇದ್ದರೆ ಮಾತ್ರ ಅದು ಸರಿಯಾಗಿ ನಮಗೆ ಅರಿವಾಗತಕ್ಕಂಥದ್ದು, ಅರಿವಾಗದೇ ಇರತಕ್ಕಂಥದ್ದು ಅಂತ ಹೇಳಿಬಿಟ್ಟು ನೋಡಿ. ಹೇಗೆ ಅದು ಅಂದರೆ ತನ್ಮನಃ. ಇದಕ್ಕೇನು ಅಂದರೆ ಇದಕ್ಕೆ ತಥಾಚ ಶ್ರುತಿ. ನೋಡಿ, ಶ್ರುತಿ ಏನು ಹೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ, ಅನ್ಯತ್ರ ಮನ, ಇದು ಬೇಕಾದ್ರೆ ಬಂದಿರಲ್ಲ, ಅನ್ಯತ್ರ ಮನ ಅಭೂವಂ ನಾದರ್ಶಂ. ಅನ್ಯತ್ರ ಮನ ಅಭೂವಮಲ್ಲ, ಅನ್ಯತ್ರ ಮನಃ ಅಂತಂದ್ರೆ ಒಂದೇ ಪದ ಇದು. ಅನ್ಯತ್ರ ಮನಃ, ಅನ್ಯತ್ರ ಮನಃ ಯಸ್ಯ ಸಹ ಅನ್ಯತ್ರ ಮನಃ. ಮನಸೌ ಮನಸ್ಸಃ, ಇದು ಏಕವಚನದ ರೂಪ ಇದು. ಅನ್ಯತ್ರ ಮನಃ ಅಭೂವಂ. ನಾನು ಅನ್ಯತ್ರ ಮನ ಅಂದರೆ ಬೇರೊಂದು ಕಡೆ ಮನಸ್ಸುಳ್ಳವನಾಗಿ ಇದ್ದೆನು, ಆದ್ದರಿಂದ ನಾನು ನೋಡಲಿಲ್ಲ. ಹೋಗಿ ಬಂದಿದ್ದೇನಪ್ಪ, ನಾನು ನೋಡಲೇ ಇಲ್ಲ. ಯಾಕೆ? ನನ್ನ ಮನಸ್ಸಲ್ಲಿರಲಿಲ್ಲ. ಏನಾಯ್ತು ಅಲ್ಲಿಗೆ? ಮನಸ್ಸು ಇದ್ದರೆ, ಮನಸ್ಸೆಂಬ ಉಪಾಧಿಯಿಂದ ಕೂಡಿದ್ದರೆ ಮಾತ್ರ ಅವನಿಗೆ ಅರಿವಾಗುತ್ತೆ, ಇಲ್ಲದೆ ಅರಿವಾಗೋದಿಲ್ಲ. ಮತ್ತು ಅದೇ ರೀತಿ ಅನ್ಯತ್ರ ಮನ ಅಭೂವಂ ನಾಶ್ರೌಷಂ. ನಾನು ಎಲ್ಲೋ ಏನಪ್ಪ, ಎಲ್ಲೋ ಏನು ಹೇಳಿದ್ಯಾ, ಏನು ಕೇಳಲೆ, ಹೇಳಿದ್ಯಾ,
ಏನೋ ಕೇಳಿಸ್ತೇ ಇಲ್ಲಪ್ಪ. ಯಾಕಪ್ಪ? ನಾನು ಎಲ್ಲೋ ಮನಸ್ಸಿತ್ತೋ ಕೇಳಿಸ್ತಿಲ್ಲ. ಇದು ನಮ್ಮ ಅನುಭವ. ಮತ್ತೆ ಮನಸಾ ಹ್ಯೇವ ಪಶ್ಯತಿ ಮನಸಾ ಶೃಣೋತಿ. ಆದ್ದರಿಂದ ಕಣ್ಣು ನೋಡ್ತಾ ಇದೆ. ಕಣ್ಣು ನೋಡ್ತಾ ಇದ್ದರೂ ಕೂಡ ನಿಜವಾಗಿ ನೋಡ್ತಾ ಇರ್ತಕ್ಕಂಥದ್ದು ಯಾವುದು? ಮನಸ್ಸು. ಕಣ್ಣು ನೋಡ್ತಾ ಇದೆ, ನೋಡ್ತಾ ಇಲ್ಲ, ಮನಸ್ಸು ನೋಡ್ತಾ ಇರ್ತಕ್ಕಂಥದ್ದು. ಕಿವಿ ಕೇಳ್ತಾ ಇದೆ, ಕಿವಿ ಕೇಳ್ತಾ ಇಲ್ಲ, ಮನಸ್ಸು ಕೇಳ್ತಾ ಇರ್ತಕ್ಕಂಥದ್ದು. ಅಂಗಾಂಗಗಳು ವ್ಯಾಪಾರ ಮಾಡ್ತಾ ಇದೆ, ಅಂಗಾಂಗಗಳು ವ್ಯಾಪಾರ ಮಾಡ್ತಾ ಇಲ್ಲ, ಮನಸ್ಸು ವ್ಯಾಪಾರ ಮಾಡತಕ್ಕಂಥದ್ದು. ಹೌದ್ ತಾನೆ? ನಮ್ಮ ಅನುಭವದ ನಿತ್ಯ ಅನುಭವದ ಇದ್ದೇ ಇರ್ತಕ್ಕಂಥದ್ದು. ಆದ್ದರಿಂದ ಏನಾಗಿದೆ? ಈ ಜೀವ ಮನಸ್ಸು ಅಂತಃಕರಣ ಎಂಬುದು ಒಂದು ಇದೆ ಅಂತ ಒಪ್ಪಬೇಕು. ಇದೆ ಅಂತ ಒಪ್ಪಿ ಏನು ಮಾಡು, ಅದು ಜೀವನಿಗೆ ಉಪಾಧಿಯಾದಾಗ ಮಾತ್ರ ನಮಗೆ ಅರಿವು ಮತ್ತಕ್ಕಂಥದ್ದು ಮತ್ತು ಎಲ್ಲ ವ್ಯವಹಾರಗಳು ಸಾಧ್ಯ. ಇಲ್ಲದೆ ಹೋದಾಗ ಸಾಧ್ಯ ಇಲ್ಲ. ಅಲ್ರಿ, ಜೀವ ಮತ್ತು ಅದನ್ನು ಹಿಂದೆ ಹೇಳಾಗಿದೆಯಲ್ಲ, ಜೀವನಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲವೇ ಇಲ್ಲ. ಎಲ್ಲಿಯವರೆಗೆ ಅವಿದ್ಯೆ ಇದೆಯೋ ಅಲ್ಲಿಯವರೆಗೆ ಮಾತ್ರ ಈ ಜೀವನಿಗೆ ಅಸ್ತಿತ್ವ. ಅವಿದ್ಯೆ ಅಂದ್ರೆ ಏನು? ಪರಮಾರ್ಥ ಸ್ವರೂಪ ಇಲ್ಲದೆ ಇರತಕ್ಕಂಥದ್ದು ಅಂತ. ಪರಮಾರ್ಥ ಸ್ವರೂಪ ಇಲ್ಲದೆ ಇರತಕ್ಕಂಥ, ಎಲ್ಲಿಗೆ ನಮಗೆ ನಮ್ಮ ಪರಮಾರ್ಥ ಸ್ವರೂಪದ ಅರಿವು ಆಗುವುದಿಲ್ಲವೋ ಅಲ್ಲಿಯವರೆಗೆ ಎಲ್ಲ ವ್ಯವಹಾರ ಜೀವ ಜೀವ ಅಂತಷ್ಟೇ. ಜೀವಾಂತ ವ್ಯವಹಾರ ಆದಮೇಲೆ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಆಯಿತು ಅಷ್ಟೇ. ಜೀವ ಎನ್ನುವ ಸ್ವತಂತ್ರವಾದ ತತ್ವ ಇಲ್ಲವೇ ಇಲ್ಲ ಅಂತ ಬೇಕಾದ ಹಿಂದೆ ಹೇಳಿದ್ದಾಗಿದೆ. ಹೌದಾ? ಮತ್ತು ಕಾಮಾದೇಶ್ಚ ವೃತ್ತಯ ಇತಿ ದರ್ಶಯತಿ. ಇನ್ನು ವೃತ್ತಿಗಳು ಯಾವುದು? ಈ ಕಾಮ ಸಂಕಲ್ಪ ವಿಚಿಕಿತ್ಸಾ ಎಲ್ಲ ಬಂದಿದೆ, ಅಲ್ಲೇ ಇದೆ, ಇಲ್ಲಿ ಹೇಳಿದ್ದಾರೆ. ಈ ಕಾಮ ಅದಕ್ಕೆ ವೃತ್ತಿಗಳು ಅವೆಲ್ಲ ಏನು? ಅವು ವೃತ್ತಿಗಳು. ಅವು ಈ ವೃತ್ತಿಗಳೇನು? ಒಂದು ವೃತ್ತಿಯ ವ್ಯಾಪಾರ, ಯಾವ ವ್ಯಾಪಾರ ಹೇಗಾಗುತ್ತೆ ಅದ್ರ ಮೇಲೆ ಅದಕ್ಕೆ ಹೆಸರು ಅಷ್ಟೆ. ಏನದಕ್ಕೆ? ಅದಕ್ಕೂ ಒಂದು ಶ್ರುತಿ ಉದಾಹರಣೆ ಕೊಡ್ತಾರೆ. ಕಾಮ ಸಂಕಲ್ಪೋ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿ ಅಧೃತಿ ಹ್ರೀಹಿ ಧೀಹಿ ಭೀಹಿ ಇತ್ಯೇತತ್ ಸರ್ವಂ ಮನ ಏವ. ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಧೃತಿ ಅಧೃತಿ ಹ್ರೀ ಧೀ ಭೀ ಇವೆಲ್ಲವೂ ಕೂಡ ಏನಾಗಿದೆ? ಮನಸ್ಸೇ ಆಗಿದೆ. ಮತ್ತು ಹೆಸರು ಬಂತಲ್ಲ, ಹೆಸರು ಬಂತು ಅಂತಂದರೆ ವೃತ್ತಿಗೆ ಸಂಬಂಧಪಟ್ಟಂತೆ ಆ ಮನಸ್ಸು ಆ ವೃತ್ತಿ ವ್ಯಾಪಾರ ಮಾಡುತ್ತಲ್ಲ, ಅದಕ್ಕೆ ಎಲ್ಲಿ ಹೇಗೆ ವ್ಯಾಪಾರ ಮಾಡುತ್ತೋ ಅದಕ್ಕೆ ತಕ್ಕ ಹಾಗೆ ಹೆಸರು ಬಂದಿದೆ ಅಷ್ಟೆ. ಯಾವುದು? ಕಾಮ ಸಂಕಲ್ಪ ವಿಚಿಕಿತ್ಸಾ ಮುಂತಾದವುಗಳು. ಮತ್ತು ತಸ್ಮಾತ್ ಯುಕ್ತಮೇತತ್ ತದ್ಗುಣಸಾರತ್ವಾತ್ ತದ್ವ್ಯಪದೇಶ ಇತಿ. ಆದ್ದರಿಂದ ನಾವು ತದ್ಗುಣಸಾರತ್ವಾತ್ ಅಂದ್ರೇನು? ಬುದ್ಧಿಗುಣಸಾರತ್ವಾತ್ ಅಂತಃಕರಣ ಗುಣಸಾರತ್ವಾತ್ ಅಂತಃಕರಣ ಗುಣ ಪ್ರಧಾನತ್ವಾತ್ ಅಂತಃಕರಣ ಪ್ರಧಾನತ್ವಾತ್ ತದ್ವ್ಯಪದೇಶ. ತದ್ವ್ಯಪದೇಶ ಅಂದ್ರೇನು? ಜೀವನಿಗೆ ಇವನು ಅಣು ಪರಿಮಾಣ, ಇವನು ಹೀಗೆ ಹಾಗೆ, ಇವನಿಗೆ ಎಲ್ಲ ವಿಷಯ ಹೇಳ್ತೇವಲ್ಲ, ಅವೆಲ್ಲ ಏನಾಗಿದೆ ಗೊತ್ತೇನು? ತದ್ಗುಣ ಸಾರತ್ವಾತ್. ಜೀವನಿಗೆ ಇವನು ಇಲ್ಲಿ ಸಂದರ್ಭ ಅಣುಪರಿಮಾಣ ಅಂತ, ಇಲ್ಲಿ ಸಂದರ್ಭ ಅದನ್ನು ಮಾತ್ರ ತಗೊಂಡಿದ್ದಾರೆ. ಎಲ್ಲ ವ್ಯವಹಾರ ಅಂತ ಅರ್ಥ. ಅವನಿಗೆ ಏನು ಪರಿಮಾಣ ಎಲ್ಲ, ಅವನು ಏನು ವ್ಯವಹಾರ ಮಾಡ್ತಾರೆ, ಏನು ಪರಿಮಾಣ ಎಲ್ಲವೂ ಏನು? ತದ್ಗುಣ ಸಾರತ್ವಾತ್ ಅಂದರೆ ಬುದ್ಧಿಗುಣ ಪ್ರಧಾನತ್ವಾತ್ ಬುದ್ಧಿಗುಣ ಉಪಾಧಿತ್ವಾತ್ ಅಂತ. ಬುದ್ಧಿಗುಣವೆಂಬ ಉಪಾಧಿಯಿಂದ ಕೂಡಿದಾಗ ಮಾತ್ರ ಅವನಿಗೆ ತದ್ವ್ಯಪದೇಶ, ಆ ವ್ಯಪದೇಶ ಆಗುತ್ತೆ. ಏನು ಆಯಾ ಏನಿತ್ತು ಅವನು ಏನು ವ್ಯವಹಾರ ಮಾಡ್ತಾನೋ ಅದಕ್ಕೆ ವ್ಯಪದೇಶವಾಗುತ್ತೆ. ಮತ್ತು ಅಷ್ಟೇ ಹೊರತು ಸ್ವತಂತ್ರವಾದವನು ತತ್ವ ಅಂತಕ್ಕಂಥದ್ದು ಇಲ್ಲ. ಇದು ತದ್ಗುಣಸಾರತ್ವಾತು ತದ್ವ್ಯಪದೇಶ ಎಂಬತಕ್ಕಂಥದ್ದು ಇಲ್ಲಿಗೆ ಈ ಒಂದು ಅಧಿಕರಣ, ದೀರ್ಘವಾದ ಅಧಿಕರಣ, 14 ಸೂತ್ರಗಳಿಂದ ಉಪನಿಬದ್ಧವಾಗಿರತಕ್ಕಂಥ ಅಧಿಕರಣ, ಬಹಳ ಮುಖ್ಯವಾದ ಅಧಿಕರಣ. ಇಲ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಆಚಾರ್ಯ. ಇಲ್ಲಿಗೆ ಈ ಅಧಿಕರಣ ಮುಗಿಯಿತು. ಮುಂದೆ ಕರ್ತೃಧಿಕರಣ ಅಂತ ಬಂದಿದೆ. ಇದೆಲ್ಲ ಮುಂದೆ ಎಲ್ಲ ವಿಚಾರವೇ, ವಿಚಾರ 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 ಅಷ್ಟೇ. ಅಲ್ಲ ರೀ, ವಿಚಾರ ಯಾಕೆ ಮಾಡಬೇಕು?
ವಿಚಾರ ಯಾಕೆ ಮಾಡಬೇಕು? ನಮ್ಮಲ್ಲಿ ಈ ಒಂದು ಭಾವನೆ ಇದೆಯಲ್ಲ ನೋಡಿ, ಈ ಭಾವ ಇತ್ತು ಏನು, ಜೀವ ಅಂತಕ್ಕಂಥದ್ದು ಸ್ವತಂತ್ರವಾದ ತತ್ವ ಅಲ್ಲ, ಮತ್ತು ವ್ಯಾಪಾರ ಮಾಡ್ತಾ ಇದೆ ಅಂತ ನಾವು ಅಂದ್ಕೊಂಡಿರೋದು ಬುದ್ಧಿಯುಪಾಧಿಯ ಸಂಬಂಧದಿಂದ ಮಾತ್ರವೇ ಹೊರತು ಬೇರೆ ಅಲ್ಲ ಎಂಬುದಾಗಿ ಇದು ನಮಗೆ ದೃಢವಾಗಬೇಕು. ಹೌದಾನೆ? ದೃಢವಾದಾಗ ಮಾತ್ರ ನಮಗೆ ಈ ಒಂದು ಭಾವನೆಯಲ್ಲಿ ನಾವು ಇರೋದಕ್ಕೆ ಸಾಧ್ಯ, ನಿಶ್ಚಲವಾಗಿರೋದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಈ ಕಡೆ ಅಯ್ಯೋ ಎಲ್ರಿ ಏನೋ ಹೇಳ್ತಾರೆ ಕಣ್ರಿ, ಇವೆಲ್ಲ ಆಗ್ಬಿಡುತ್ತೆ. ಇದನ್ನು ತೀರ್ಮಾನ ಮಾಡ್ತಾ ಇದ್ದಾರೆ ಮುಂದೆ ಜೀವನಿಗೆ ಕರ್ತೃತ್ವ, ಅಂದರೆ ನಾನು ಮಾಡಿದೆ ಎಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಲ್ಲ, ಇದು ಇನ್ನು ಮುಂದೆ ಹೇಳೋದೆಲ್ಲ ನಮ್ಮೆಲ್ಲರ ಅನುಭವದ ಕುರಿತೇ ಹೇಳ್ತಕ್ಕಂಥ ಮಾತುಗಳು. ಅನುಭವ ಮತ್ತು ತರ್ಕ ಮತ್ತು ಶ್ರುತಿ ಮೂರೂ ಇಟ್ಕೊಂಡು ಆಚಾರ್ಯರು ಅದನ್ನು ಸಿದ್ಧ ಮಾಡ್ತಾರೆ. ಇದು ಬಹಳ ಮುಖ್ಯವಾದ ಅಧಿಕರಣ. ಜೀವ ಕರ್ತೃತ್ವ ಆದರೆ ಏನು ಅಂತಕ್ಕಂಥ ವಿಚಾರ ಮಾಡ್ತಾರೆ. ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.